ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಶ್ರಾವಣ ತಿಂಗಳು ಬಂತು. ಶ್ರಾವಣ ತಿಂಗಳು ಅಂದ್ರೆ ಒಂಥರ ಒಂದಷ್ಟು ಮಂದಿಗೆ ಚಲೋ, ಒಂದಷ್ಟು ಮಂದಿಗೆ ನಿಗ್ರಹ ಆಕೈತಿ. ಯಾಕಂದ್ರೆ ಈಗ ಚಿಕನ್ ತಿನ್ನೋಂಗೆ ಮಟನ್ ತಿನ್ನೋಂಗೆ ಏನಾಕೈತಿ, ಅವನು ಶ್ರಾವಣ ಐತೆ ಅಂತ ಈಗ ಬಿಡೋದು, ಒಂದು ತಿಂಗಳು ಬಿಡ್ತಾರೆ. ಆಮ್ಯಾಗ ಮತ್ತು ತಿನ್ನೋದನ ಅದು ಒಂದು ತಿಂಗಳು ಬಿಟ್ಟರೆ ಏನು ಪರಕ ಅಂತ ಒಬ್ಬ ಅಂತಾನೆ, ನೀವು ಒಂದು ಮತ್ತೆ ತಿನ್ನಲ್ಲ ಅಂತೇಳಿ ಒಂದು ತಿಂಗಳು ಬಿಟ್ಟರು ಪರಕ ತಿಂದು ಬಿಡಂತಾರೆ. ಅದು ಏನಾಕೈತಿ ಅಂದ್ರೆ ಶ್ರಾವಣ ತಿಂಗಳದಾಗ ಚಿಕನ್ದಾಗ ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತಾವಂತ. ಅಂದ್ರೆ ಮಳೆ ಹೆಚ್ಚು ಈ ತಿಂಗಳದಾಗ, ಶ್ರಾವಣದಾಗ ಮಳೆ ಹೆಚ್ಚಾಗೋದಕ್ಕಾಗಿ ಮೀನಾನು ತಿಂತಾರೆ, ಎಲ್ಲ ತಿಂತಾರೆ. ಅಂದ್ರೆ ಅದ್ರೊಳಗೆ ಬ್ಯಾಕ್ಟೀರಿಯಾಗಳು ಅಂದ್ರೆ ಸ್ವಲ್ಪ ಜಾಸ್ತಿ ಇರ್ತಾವೆ. ಅದಕ್ಕೋಸ್ಕರ ಏನಾರ ಒಂಥರ ನಿಮಗೆ ಆರಾಮ ಉಳಿದಿಲ್ಲ, ಏನಾಗೋದಿಲ್ಲ ಅಂತ ತಿಂದು ಅದ್ರ ಸಂಬಂಧ ಮೊದಲಿನ ಹಿರಿಯರು ಏನು ಮಾಡಿದಾರು, ಶ್ರಾವಣ ತಿಂಗಳು ಚಾಲೂ ಮಾಡಿದ್ದಾರೆ. ಶ್ರಾವಣ ತಿಂಗಳದಾಗ ಅದಕ್ಕೆ ಮಾಂಸ ಇಂಥ ತಿನ್ನಬಾರ್ದು ಅಂತೇಳಿ ಅದನ್ನು ಪಾಲಿಸ್ಕೊಂತ ಬಂದಾರ. ಅದ್ರ ಸಂಬಂಧ ಅಂತಂದ್ರೆ ಶ್ರಾವಣ ತಿಂಗಳದಾಗ ಪ್ರಿಯವಾದದ್ದು ಪರಮೇಶ್ವರ್ಗೆ, ಅವನ ಹೆಸರು ಮ್ಯಾಗರ ಅವ್ರು ಚಿಕನ್ನ ಮಟನ್ ತಿನ್ನೋದು ಬಿಡಲಿ ಹಡಿಸಿ ಮಕ್ಕಳು ಅಂತೇಳಿ ಮಾಡಿದ್ದಾರೆ. ಅದೊಂದು ಲೆಕ್ಕಕ್ಕೆ ಚಲೋನ. ಯಾಕಂದ್ರೆ ನಮ್ಮ ಹಿಂದೂ ಮಂದಿಗೆ ಚಿಕನ ಮಟನ ಎಲ್ಲ ತಿನ್ನೋದು ಬಿಡೋದು, ನಾವೇನು ಪರಮೇಶ್ವರನದು ಬ್ಯಾತಿಲ್ಲ ರೀ. ಯಾಕಂದ್ರೆ ಎಷ್ಟಾದ್ರೂ ನಮ್ಮ ಹಿಂದೂ ದೇವ್ರು ರೀ. ಆದ್ರೆ ಅಜ್ಜಾನ ಹೆಸರು ಮ್ಯಾಗಾರ ಇವ್ರು ತಿನ್ನೋದು ಬಿಡ್ತಾರಂತೇಳಿ ಒಂದು ತಿಂಗಳು ಅವರು ದೇವ್ರ ಹೆಸರು ಮ್ಯಾಗಾರ ಇವ್ರು ಶ್ರಾವಣ ತಿಂಗಳದ ತಿನ್ನೋದು ಬಿಡ್ಲಿ ಅನ್ನೋ ಸಂಬಂಧ ಮೊದ್ಲಿನ ಹಿರಿಯರು ಮಾಡಿದ್ದಾರೆ. ಅದು ಮಾಡಿದ್ದು ಚಲೋನ. ಆದ್ರೆ ಈಗ ಇದೇನು ಹಡ್ಸುತ್ತಾನೆ ಇದಂತಾರೆ ರೀ. ಅವನು ಹಳ್ಳಿ ಹೋಗಿ ತಿನ್ನಾಕೋದು, ಮತ್ತು ನೀ ಈಗ ಮತ್ತು ಒಂದು ತಿಂಗಳು ಅಟ್ಟ ಬಿಟ್ಟು ಮತ್ತೆ ತಿನ್ನವನಲ್ಲ, ಒಂದು ತಿಂಗಳು ಬಿಡ್ತೀಯ ಅಂತೇಳಿ ಅಂದ್ರೆ ಅವ್ರು ಹಂಗೆ ಇದ್ರಿ ನಂಬಿಕೆ ಮ್ಯಾಗ. ಅವ್ರು ಮೊದ್ಲಿನ ಮಂದಿ ಹಿರಿಯರ ಶಾಸ್ತ್ರ ಮಾಡಿದಾರೆ. ಅದಕ್ಕೆ ಒಂದು ತಿಂಗಳು ಮಾಂಸ ಏನೂ ತಿನ್ನೋ ದೇವ್ರಿಗೆ ಅದು ಹೋಗ್ರಪ್ಪ, ಒಂದು ತಿಂಗಳು ಅವ್ನು ಏನಾಗೋದೈತಿ ಅದ್ರ ತುಲ ಹರಿಗಾಡೋದೈತೆ ನಿಮ್ಗಂತೆ. ಒಂದು ಶ್ರಾವಣದಾಗ ಒಟ್ಟು ಪರಮೇಶ್ವರನ ಗುಡಿ ಎಲ್ಲಿರ್ತಾವಲ್ಲ ಅಂತಲ್ಲಿ ಎಲ್ಲ ಕಡೆ ಹೋಗ್ತೈತಿ ಮಂದಿ. ಅಲ್ಲೋ ಮತ್ತು ನಮ್ಮ ಕಡೆ ಸಿದ್ದನಕೊಳ್ಳ ಐತಿ, ಈ ಕಡೆ ಎಲ್ಲ ಮಂದಿ ಹೋಗ್ತೈತಿ. ಅದಕ್ಕೋಸ್ಕರ ಹೇಳೋದು, ಒಟ್ಟು ಏನು ಮಾಡ್ತಾರೆ ನೋಡ್ರಿ, ನಿಮಗೆ ಅಂಥ ಮಂದಿ ಇರ್ತಾರೆ ಅನ್ನೋರ, ನೀವು ಏನು ಮಾಡ್ತಾರೆ ಅನ್ನೋದು ನಿಮಗೆ ಬಿಟ್ಟಿದ್ದ. ಆದ್ರೆ ಒಂದು ಗದ ಶ್ರಾವಣದಾಗ ಒಟ್ಟು ತಿನ್ನೋದು ಬಿಟ್ಬಿಡ್ರಿ. ನಾನು ತಿನ್ನೋದು ಬಿಟ್ಟೀನಿ ರೀ, ಆದರೆ ತಿನ್ನೋದು ಬಿಟ್ಟ ನೀವು ಒಂದು ತಿಂಗಳು ಮುಟ್ಟದಂಗೆ ರೀ. ಮನ್ಯ ಹೋಗಿ ಬಡದು ಬಂದು ರೀ, ಕರೆ ಈಗ ತಿನ್ನೋದು ಬಿಟ್ಟನ್ರಿ. ಮತ್ತು ಒಂದು ತಿಂಗಳು ಬಿಡೋದ್ರಿ ಏನು ಮಾಡೋದು ನೀವು. ಮತ್ತು ಮೊದ್ಲಿನ ಮಂದಿ ಅದಕ್ಕೆ ಶಾಸ್ತ್ರ ಮಾಡ್ಯಾರ. ಒಂದು ತಿಂಗಳು ಬಿಟ್ಟಿದ್ಕನು ಅದ್ರ ಮೊದ್ಲಿನ ಮಂದಿ ಶಾಸ್ತ್ರ ಮಾಡಿದಾರೆ. ಅಂದ್ರೆ ಅದು ಸೈಂಟಿಫಿಕ್ ಇದಾಗಿತ್ತು ರೀ. ಅಂದ್ರೆ ಅವರು ಹೇಳಿದಾರೆ ಅಂದ್ರೆ ಅವಾಗ ಈ ಥರ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ ಅಂದ್ರೆ ರೋಗಗಳು ಬರೋ ಸಾಧ್ಯತೆ ಇರ್ತೈತಿ. ಅದ್ರ ಸಂಬಂಧ ಈಗ ಮೊದ್ಲಿನ ಹಿರಿಯರು ತಲೆ ಹೆಂಗಿರ್ತೈತಿ ನೋಡಿ. ಒಂದು ಅವಾಗ 6 ತಿಂಗಳು ಶ್ರಾವಣ ತಿಂಗಳು ಏನೂ ತಿನ್ನದಂಗೆ ಅಡ್ಡಿ ಇಲ್ಲ. ಇಂಥ ಟಾಪಿಕ್ ನಿಮಗೂ ಗೊತ್ತಾಗಬೇಕಂದ್ರೆ ನಮ್ಮಂಥ ಚಾನಲ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಟ್ಟ ಒಂದು ಗಜ್ ಸಬ್ಸ್ಕ್ರೈಬ್ ಮಾಡೇ ಬಿಡ್ರಿ. ಬೆಂಕಿಪ್ಪ ನೀವು ಇಂಥ ವಿಡಿಯೋ ನೋಡಿದ್ದೀರ ಅಂತ ತಿಳ್ಕೊಂಬಿಡ್ರಿ.